ನೋಡಮ್ ಹೋಗಂಬರ್ರಿ. ನೀವು ಅಚಾನಕ್ ಏನ್ರಿ ಇನ್ನೂ ಪ್ಯಾಂಟ್ ಶಾರ್ಟ್ ತಗೊಂಬಂದಿದೆ ಅಂತ ನಡೀತಿತ್ತು. ನೀವೇನ್ರೇ ಹಾಕೊಂಬಂದ್ರೆ ನಡೀತದೆ. ಅದಕ್ಕೆ ಫಿಟ್ ಹಿಡ್ಕೊಂಬರ್ಬೇಕು, ನೀವು ಬೆಲ್ಟ್ ಹಾಕೊಂಬರ್ಬೇಕು. ಅಚಾನಕ್ ಈಟ್ ಹೇಳಿದ ಮೇಲೆ ಭೀ ನೀವು ಏನ್ರಿ ಇನ್ನರ್ ವೇರ್ ಮೇಲೆ ಬಂದಿರಿ ಅಂತಂದ್ರೆ ಮುಗೀತಂತ ತಿಳ್ಕೊರಿ. ಖತಮ್. ಯಾರು ಡ್ಯಾಮ್ ನೋಡ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರು ಮಾಡೋ ದರ್ಶನ ಸಂಗಟ ನಿಮ್ಮ ಬೋರ್ವೆಲ್ ದರ್ಶನ ಭೀ ಆಗ್ತದೆ. कुछ समझे दया? हाँ सर, इसका मतलब है ಸೊ ಅದಕ್ಕೆ ಹಾಕೊಂಬರ್ಲಕ್ಕೆ ಹೋಗ್ಬೇಡ್ರಿ. ಆ್ಯಂಡ್ ಇಲ್ಲೊಂದು ಇಲ್ಲಿ ಸುಮ್ಮನೆ ನೀವು ಆಟ ಆಡೋರಿಗೆ ಆ್ಯಂಡ್ ಯಾರ ಮೇಲೆ ದಮ್ ಅದ ಇಲ್ಲಿ ಹೋಗಿ ನಿಂದಿರ್ಬೇಕ್ರಿ. ನೀವು ಈ ಸ್ಪಾಟ್ನಾಗ ಹೋಗಿ ನಿಂತು ನೋಡಿದ್ರಿ ನಿಮಗೆ ಮುಂದಕ್ಕೆ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡ್ಬೇಕು ನೀವು. ನಾನು ಹೋಗಿ ನಿಂತಾಗ ಪ್ಯಾಂಟಿಗೆ ಕೈ ಹಿಡ್ಕೊಂಡು ನಿಂತಿದ್ದಾನೆ ಎರಡು ಸೈಡ. ಸೊ ಅದಕ್ಕಂತಂದ್ರೆ ನಾನು ಪ್ಯಾಂಟ್ ಭೀ ನಡೆದಿದ್ದೆ ಕೆಳಗ. ಅದ್ರ ಸಲಕ್ಕೆ ನಾನು ಪ್ಯಾಂಟ್ ಬಿಟ್ಟಿದ್ದೆ ಅಂತಂದ್ರೆ ಮತ್ತೆ ದರ್ಶನ ಆಗ್ತಿದ್ದಾರೆ ಪ್ಯಾಂಟ್ ಹಿಡ್ಕೊಂಡು ನಿಂತಿದ್ದಾನೆ. ಸೊ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ರಿಗೂ ಮಿಸ್ಟರ್ನಲ್ಲಿ ಅವ್ರಿಗೆ ಸ್ವಾಗತ. ಆ್ಯಂಡ್ ಇವತ್ತೇನಪ್ಪ ಅಂತಂದ್ರೆ ನಿಮಗೆ ನೀನು ಬರ್ಬೇಕಿರಿ ತೋರಿಸಿದಿಲ್ಲ, ನೀನು ಪೊಲೀಸರು ಕಿರಿಕಿರಿ ಇತ್ತಿಲ್ಲ. ಸೊ ಅದ್ರ ಸಲುವಾಗಿ ಇವತ್ತು ಹೋಗಮಂತೆ ಮತ್ತೊಂದು ಸರಿ ನಡೆದೆ ಈಗ. ಆ್ಯಂಡ್ ಈಗ ನೋಡ್ರಿ ಟೈಮ್ ಇಟ್ಟಿಗದ 6ಕ್ಕೆ ಕರೆಕ್ಟ್ 5 ನಿಮಿಷ ಕಡಿಮೆ ಅದ. ಆ್ಯಂಡ್ ಕೆರೆಗೆ ಹೋಗೋ ನಡ್ರಿ ಅಂದ್ರೆ ನಾನು ಪಾಪ ವಾಕಿಂಗ್ ಹೋಗೋ ನಡಿ ಅಂತ ಇದ್ದಿಂತಾರೆ ಈಗ. ಸೊ ಹೋಗಮಂತ ವಾಕಿಂಗ್ ಇದು ಹೋಗಿ ಬಂದು ಸಿಗ್ತದೆ ಅಂತ ನಿಮ್ಗೆ. ಆ್ಯಂಡ್ ಹೊರಗೆ ನೋಡ್ರಿ ನಿಮ್ಗೆ ಟೈಮ್ ಹೆಂಗೆ ತೋರಿಸ್ತೀನಿ ಅಂತೇಳಿ. ಇದೊಂದು ಅಲಾರಾಮ್ ಇಟ್ಟಿದ ರಾತ್ರಿ ಮುಂಜಾನೆ 6ಕ್ಕೆ ಹೇಳಮಂತೇಳಿ ಎದ್ದು ಮುಖ ತೊಗೊಂಡು ರೆಡಿ ಆದ್ಮೇಲೆ ಈಗ ಹುಡ್ಕೊಲತ್ತ ನೋಡ್ರಿ. ಸೊ ಹೋಗಮಂತೇಳಿ ಹೊರಗಿನ ತೋರಿಸ್ತೀನಿ ಬರ್ರಿ. ಎಲ್ಲರಕ್ಕೆ ಎಕ್ಸರ್ಸೈಸ್ ಸೊ ಹೋಗಮಂತ ಹೋಗಿ ನಿಮಗೆ ಡೈರೆಕ್ಟ್ ಮ್ಯಾಲ ಹಿಂಗೆ ಗುಡ್ಡದ ಮೇಲೆ ಹೋಗ್ತೇವೆ ವಾಕಿಂಗ. ಅಲ್ಲಿ ನೀವು ತೋರಿಸ್ತೀನಿ ಅಂತ ಕತ್ತಲು ಇರ್ತದೆ ಅಲ್ಲಿ. ಹೋಗಮಿ. ಸೊ ಫ್ರೆಂಡ್ಸ್ ಹೋಗಮಂತ. ಅಂದ್ರೆ ವಾಕಿಂಗ್ ಕ್ಯಾನ್ಸಲ್ ಆಯಿತು, ಡೈರೆಕ್ಟ್ ನಡೆದವು ಕೆರೆಗೆ ಈಗ. ನಾ ಪಪ್ಪ ನಡೆದೆವು. ಅಂದ್ರೆ ನಮ್ಮ ದೋಸ್ತ್ ಬರೋವಿದನು ಯಾಕೆ ಫೋನ್ ತಲಗನ. ಹೋಗಮ್ಮ ಸಿನಿಮಾಟಿಕ್ ತೋರಿಸ್ತೀನಿ ಹೋಗಮಂತ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ ಕಾನೂಡ ಹನಿಯಲ್ಲಿ ಎಲ್ಲೋ ಹೊರಟಿದೆ. ಸೊ ಫ್ರೆಂಡ್ಸ್ ಈಗ ಬಂದ ಡ್ಯಾಮಿಗೆ. ಆ್ಯಂಡ್ ನಿನ್ನ ಬಂದಿದ್ದಿಲ್ಲ ಇವತ್ತು ನೋಡ್ರಿ, ಒಬ್ಬರಿಲ್ಲ. ಈ ಕಡೆ ಯಾರಿಲ್ಲ, ಈ ಕಡೆ ಯಾರಿಲ್ಲ. ಆ್ಯಂಡ್ ಆವಾಜ್ ಕೆಲಸ ಹೊಂಟಿರ್ಬೇಕು ನೀವು. ಪೂರ ನೀರು ಹರಿಯೋದು ಪೂರ ಮಸ್ತ್ ತಣ್ಣ ಗಾಳಿ ಬಿಟ್ಟದ. ಅವಾಗ ನಿಮಗೆ ನೀನು ಬರೀ ತೋರಿಸಿ ಹೋಗಿದ್ದೆಲ್ಲ ನಾ ಇವತ್ತು ಸ್ವಲ್ಪ ಆಟ ಆಡ್ಬಿ ಹೋಗಮಂತ ಬರೋ ಟವಲಿಗೆ ತೊಗೊಂಬಂದಿನಿ. ಮೇಡಮ್ ತೋರಿಸೋರ ಸಂಗಟ ನಾ ಭೀ ಮಜಾ ಮಾಡೋಮಂತ ಇವತ್ತು. ಸೊ ಹೋಗೋಣ. ಸದ್ಯಕ್ಕೆ ನೀರು ನೋಡ್ರಿಕ್ಕೆ ಕಾಲಿಡು ಕೂಡ ನೀರಾಗ ನೋಡ್ರಿ ಸ್ಪೀಡವ. ಕಾರ್ ಇಡ್ಲತ್ರ ಮುಂದಕ್ಕೆ ನೋಡ್ಕೊಳತ್ತದ ಆ ಕಡೆ. ಸೊ ಹೋಗಮ್ ಪಪ್ಪಟ ಹೋಗಿ ನಿಂತಾರ ಹಸಗಡಿಗೆ. ಆ್ಯಂಡ್ ನಾನು ನಿಂತೀನಿ ಇಲ್ಲಿ, ನಾನು ನೀರೇ ನಡ್ಕೋತ ಹೊಂಟೀನಿ ಹಳ್ಳಗ. ಸೊ ಹೋಗಮ್ಮ. ನಿಮಗೆ ಫಾಲ್ಸ್ ತೋರಿಸಿದಲ್ಲ ಅಲ್ಲಿ, ಆ ಫಾಲ್ಸಿಗೆ ಬಂದು ಹೋಗಮ್ಮಂತ ಹೇಳಿ ಹೋಗೋಣ. ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ. ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ. ಮನಸಾರೆ ಮನಸೋತಿದೆ. ಸೊ ಫ್ರೆಂಡ್ಸ್ ಈಗ ಬಂದೇವೆ ಈ ಕಡೆ. ನಾನು ಹೇಳಿದೆಲ್ಲ ನಾ ಫಾಲ್ಸ್ ತೋರಿಸ್ತೇವೆ. ಆ್ಯಂಡ್ ಇಲ್ಲಿ ನೋಡ್ರಿ ಫಾಲ್ಸ್ ತೋರಿಸ್ತೇನೆ ಕಾಣತ್ತದ ಇಕ್ಕತ್ತದ. ಎಷ್ಟು ಮಸ್ತ್ ಕಾಣಿಸ್ತು ನೋಡ್ರಿ, ಪೂರ 8 ನಂಬರ್. Wow, nice. ನಿಮಗೆ ನಾನು ಏನು ಬರೋಬ್ಬರ ತೋರಿಸೋದಾಗಿಲ್ಲ. ಯಾಕಂತಂದ್ರೆ ಪೊಲೀಸ್ ಕಿಟಿ ಹೆಚ್ಚು ಮಾಡಿಟ್ಟೇನು. ಯಾಕಂದ್ರೆ ನಾವು ಮ್ಯಾಲೆ ಬರೋವ ಕೆಳಗೆ ಕೆಳಗೆ ಬರೋವ ಯಾಕಡೆ ಹೋದಲ್ಲ ಒಟ್ಟು ಸಾಂಗ್ ಮಾಡಿ ನಡ್ರಿ ಅಂತೇಳಿ.
ಸೊ ಅದ್ರ ಸಲ ಕಾರ್ದಮರ ತೋರಿಸ್ಕೊಂಡು ನೀನು ಡ್ಯಾಮ್ ಭೀ ತೋರಿಸಿದ್ರೆ ಇಲ್ಲಿ ಭೀ ತೋರಿಸಿದಿಲ್ಲ ನಾ ಆ್ಯಂಡ್ ಡ್ಯಾಮ್ ಆ ಸೈಡ್ ಮ್ಯಾಲದ ಆ ಕಡೆ ಸೊ ನಿಮಗೆ ಪೂರ ಡ್ಯಾಮ್ ಭೀ ತೋರಿಸ್ತೀನಿ ಅಂತ ಇವತ್ತು. ಸೊ ಬರ್ರಿ ಪೈಲೆ ನಿಮ್ಗೆ ಆಟ ಆಡ್ತಾ ಅಂತ ಹೇಳಿದೆ ಇವತ್ತು ಅದ್ರ ಸಂಗಟ ತೋರಿಸಿದ್ರ ಸಂಗಟ ಆಟ ಆಮೇಲೆ ಆಡ ಬರ್ತಾವ ಅಂತ ಪೈಲೆ ಹ್ಯಾಂಡ್ ಭೀ ಬರೋದು ಬಂದಿದ್ದೆವು ಆ್ಯಂಡ್ ನಮ್ಮ ಗಾಡಿ ಭೀ ಹಚ್ಚಿದೆವು ಒಳಗೆ. ಸೊ ಅದಕ್ಕೊಂದು ಸ್ವಲ್ಪ ಮೈ ತೊಳಿಸಿ ಆಮೇಲೆ ಅಭಿ ಮೈ ತೊಗೊಂಬಂತ ಸೊ ಬರ್ರಿ ಟಪ ಟಪ್ಪ ಅದಕ್ಕೊಂದು ತೊಳೆಮಿ ಆ್ಯಂಡ್ ತೊಳೆದು ಆಮೇಲೆ ಸಿಗ್ತೀನಿ ನಿಮ್ಗೆ. ದೇವ್ರದಿರ್ಬೇಕು ನಿಮ್ಗೆ ಫೋನ್ ಹೇಳಿ ಮತ್ತು ಅಂತೇಳಿ ನಿಮಗೆ ಕ್ಯಾಮ್ರಾದಾಗ ಓಡ್ರಿ ಇದು ಬರೋಬ್ಬರ ಕಾಣಲ್ಲಿದು ನೀವು ಏನ್ರಿ ಎದ್ರ ಬಂದು ನಿಂತು ನೋಡ್ರ ಅಂತಂದ್ರೆ ದಿನ ಬರ್ಬೇಕು ನಾ ದಿನ ಹೋಗ್ಬೇಕು ಅನ್ನಿಸ್ತು ನಿಮ್ಗೆ ಓಟ್ ನೆಟ್ಟರಾಕದೇನಿ. ಒಬ್ಬರು ಟಪ ಟಪ ಗಾಡಿ ಒಂದು ತೊಳೆಮ ಅಂತ ತೊಳೆದು ಸಿಗ್ತಾರೆ ಸ್ವಲ್ಪ ಕೊಟ್ಬಿಟ್ಟು ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ಹುಣ್ಣಿಮೆ ಮಗಳೋ ತಂಪಿನ ತವರೋ ಚೆಲುವಿಗೆ ನಿಧಿಯೋ ಒಲವಿನ ಸುದೆಯೋ ನೀನಿಲ್ಲದೆ ಕಣ್ಗಳು ಮಂಜಾದವು. ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ ಸವಿಜೇನ ಕಂಡೆ ಮರುಳಾಗಿ ಮಾಡಿ ಮರೆಯಾದೇಕೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಪ್ರತಿ ರಾತ್ರಿ ನನ್ನ ಕನಸಲ್ಲಿ ಬರುವೆ ಆ ಪ್ರೀತಿಗಾಗೆ ಕಾಯುವೆ. ಸಂಗಾತಿ ನೀನು ದೂರಾದ ಮೇಲೆ ಬದುಕೆಲ್ಲ ಬರಿದಾಗಿದೆ. ಬದುಕೆಲ್ಲ ಬರಿದಾಗಿದೆ. ಸಮಸ್ತ ಗಾಡಿದು ತೊಳೆದೆವು ಆ್ಯಂಡ್ ಸಕ್ಕಾಗಿದೆ ಗಾಡಿ ಇಬ್ಬರು ತೋರಿಸ್ತೀನಿ ಚೆನ್ನಾಗಿ ಕಾಣತ್ತದ. ಸೂಪರ್ ಈಗ ಮಸ್ತ್ ಗಾಡಿದು ತೊಳೆದೆವು ಆ್ಯಂಡ್ ನನ್ನ ತಗೊಂಬಂತ ಮಸ್ತ್ ತೋರಿಸ್ತೀನಿ. ನಿಮಗೆ ನಿನ್ನ ಹೇಳಿದೆಲ್ಲ ನಾ ನಿಂತ ನಿಮಗೆ ಮೈ ಮೇಲೆ ಒಂದು ಭೀ ಇದ್ದಿದ್ದು ಏನು ಬಿಡಲ್ಲಿದು ಅಂಥೇಳಿ ಹೋಗಂಬರ್ರಿ. ನೀವು ಅಚಾನಕ್ ಏನ್ರಿ ಇನ್ನೂ ಪ್ಯಾಂಟ್ ಶಾರ್ಟ್ ತಗೊಂಬಂದಿದ್ದು ಅಂತ ನಡೀತಿತ್ತು. ನೀವೇನರೇ ಹಾಕೊಂಬಂದ್ರೆ ನಡೀತದೆ. ಅದಕ್ಕೆ ಇನ್ನೂ ಫಿಟ್ ಹಿಡ್ಕೊಂಬರ್ಬೇಕು, ನೀವು ಬೆಲ್ಟ್ ಹಾಕೊಂಬರ್ಬೇಕು. ಅಚಾನಕ್ ಈಟ್ ಹೇಳಿದ ಮೇಲೆ ಭೀ ನೀವು ಏನರೇ ಇನ್ನರ್ ವೇರ್ ಮೇಲೆ ಬಂದಿರಿ ಅಂತಂದ್ರೆ ಮುಗೀತಂತ ತಿಳ್ಕೊರಿ. खत्म. ಯಾರು ಡ್ಯಾಮ್ ನೋಡ್ಲಿಕ್ಕೆ ಬಂದಿರ್ತಾರಲ್ಲ ಅವ್ರು ಮಾಡೋ ದರ್ಶನ ಸಂಗಟ ನಿಮ್ಮ ಬೋರ್ವೆಲ್ ದರ್ಶನ ಭೀ ಆಗ್ತದ. वाह क्या सीन है. ಸೊ ಅದಕ್ಕೆ ಹಾಕೊಂಬರ್ಲಕ್ಕೆ ಹೋಗ್ಬೇಡ್ರಿ ಆ್ಯಂಡ್ ಜೊತೆಗೆ ಮಾತಾಡೋಣ ಬರ್ರಿ. ಬಟ್ಟೆದ ಕಳೆ ಹೋಗೋ ಮತ್ತು ನಾವು ನೀರಾಗ. ಸೊ ಫ್ರೆಂಡ್ಸ್ ಬರ್ರಿ ಮತ್ತು ಬಟ್ಟೆ ಕಳೆದ ಆ್ಯಂಡ್ ಬರೀ ಮ್ಯಾಲಿನ ಶರ್ಟ್ ಒಂದು ಕಳೆದ ಕಾಗಿ ಪ್ಯಾಂಟ್ ಕಳೆದಿಲ್ಲ. ಯಾಕಂದ್ರೆ ನಿಮಗೆ ಹೇಳಿದೆ ಇಲ್ಲ ನಾ ಕೆಳಗಿನ ಏನಾರ ಕಳೆದು ಹೋದೆವು ಅಂದ್ರೆ ಮುಗಿತಾ ಅಂತ ತಿಳ್ಕೊರಿ. ನೀವು ಕೆಳಗಿನ ಫೋನೇ ಕಳ್ದಂಗೆ ಅದು ಹೋಗಿ ನಿಂತಾಗ ಆ್ಯಂಡ್ ಈಗ ನಡೆದು ಅವಾಗ ನೋಡ್ರಿ ನೀರಿಗೆ ನೋಡೋದನ್ನ ನೆಗಡಿ ಬಂತು ನನಗೆ ಆಗಾಳೆ. ನಾವು ಒಳಗೆ ಹೋಗಿಲ್ಲ ನೋಡಿ ಆ್ಯಂಡ್ ನೀರು ನೋಡ್ಬೋದು ನೀವು ಎಸೋ ಪೂರನ್ನ ಮೊಳಕಾಲ್ತನ ಹೊಂಟಾವ. ಸೊ ನೀರಿನ ಫೋರ್ಸ್ ನೋಡ್ರಿ ಏಟ್ ಜೋರ್ಲಿ ಹೊಂಟದ ಮ್ಯಾಲಿಂದು. ಇಲ್ಲೊಂದು ಇಲ್ಲಿ ಸುಮ್ಮನೆ ನೀವು ಆಟ ಆಡೋರಿಗೆ ಆ್ಯಂಡ್ ಯಾರ ಮೇಲೆ ದಮ್ ಅದ ಇಲ್ಲಿ ಹೋಗಿ ನಿಂದಿರ್ಬೇಕ್ರಿ. ನೀವು ಈ ಸ್ಪಾಟ್ನಾಗ ಹೋಗಿ ನಿಂತು ನೋಡಿದ್ರಿ ನಿಮಗೆ ಮುಂದಕ್ಕೆ ನೋಗ್ತದ್ದು. ಸೊ ಬರ್ರಿ ಹೋಗ ಮತ್ತು ಮಸ್ತ್ ಆಟ ಆಡಿ ಸಿಗ್ತೀನಿ ಅಂತ. ಸೊ ಬರ್ರಿ ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ. ಮುಂಜಾನೆ ಮಂಜು ಹಸಿರಂಚಿನಲ್ಲಿ ಸೆಳೆದಿದೆ ಇನ್ನೂ ಸುಳಿವನು ನೀಡಿ. ಏನೋ ಬಯಸಿದೆ ಈ ಹೃದಯ ಹೊಸದಿಲ್ಲಿ ಮಾತಾಡಿದೆ
ಕಾರ್ಮೋಡ ಹನಿಯಲ್ಲಿ ಎಲ್ಲೋ ಹೊರಟಿದೆ ಈ ಮನಸ್ಸು ಕೈ ಜಾರಿ ಶುರುವಾಗಿದೆ ಹೊಸ ಪಯಣ ನನ್ನಲ್ಲಿ ಮನಸಾರೆ ಮನಸೋತಿದೆ ಈ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ. ಫ್ರೆಂಡ್ಸ್ ಮಸ್ತ್ ಆಫೇದ ಆಡ್ದೆವು ನಾನು ನೋಡ್ಲತ್ತಿರ್ಬೋದು ನೀವು ಒಂದು ಟ್ರಿಪ್ ಹಾಕಿದಲ್ಲ ಅವನು ಬರ್ಕ ಏಟ್ ಬೇಕಾಗತ್ತೆ ಬಾಡಿ ಅಂತೇಳಿ ಬರೋ ನಾಳೆ ನೀಟ್ ಫೋರ್ಸಲ್ಲಿ ಗೊತ್ತವ್ರಿ ಹೇಳ್ತೀನಿ ನಾಳೆ ಯಾರೇ ಹಿಂದೆ ನಿಂತು ಮಸಾಜ್ ಮಾಡೋರು ಇರ್ತಾವ್ರಿ ಅವ್ರು ಹಿಂಗತ್ತಾರ ಹಿಂಗೆ ಬೆನ್ನಾಗ ಅಂದಂಗೆ ಒಟ್ಟು ಫೋರ್ಸಲ್ಲಿ ಗೊತ್ತಾ ಮತ್ತು ಇನ್ನೊಂದು ಅಬ್ಸರ್ವ್ ಮಾಡಬೇಕು ನೀವು ನಾನು ಹೋಗಿ ನಿಂತಾಗ ಪ್ಯಾಂಟಿಗೆ ಕೈ ಹಿಡ್ಕೊಂಡು ನಿಂತಿದ್ದಾನೆ ಎರಡು ಸೈಡ ಸೊ ಅದಕ್ಕಂತಂದ್ರೆ ನಾನು ಪ್ಯಾಂಟ್ ಮೇಲೆ ಹಿಡ್ದೈತೆ ಕೆಳಗ ಅದ್ರ ಸಲಕ್ಕೆ ನಾನು ಪ್ಯಾಂಟ್ ಬಿಟ್ಟಿದ ನಂತರ ಮತ್ತು ದರ್ಶನ ಆಗ್ತಿದ್ದಾರೆ ಸಲಕ್ಕೆ ಪ್ಯಾಂಟ್ ಹಿಡ್ಕೊಂಡು ನಿಂತಾನೆ ನೋಡಿದ್ರೆ ಖತರ್ನಾಕ್ ಅದ ಪೂರ ನೀವು ಏನ್ರ ಬ್ಯಾನಿ ಅದು ಇದು ಇದ್ದವ್ರು ಬಂದು ನಿಂತರ ತಿಳ್ಕೊರಿ ಪೂರ ನಿಮ್ಮ ಏನು ಬ್ಯಾನಿ ಎಂಬುದಿರಲ್ಲ ನೋಡ್ರಿ ಮೈದಾಗ ಅವು ಸ್ಪೋರ್ಟ್ಸಲ್ಲಿ ಬರ್ತಾವೆ ಪೂರ ಏಕದಮ್ ಮಸಾಜ್ ನಾನು ನಿಂತಾಗ ನೀವು ನೋಡ್ತಿರ್ಬೋದು ನಾವು ಮುಂದಕ್ಕೆ ಹೊಂಟಿದಾನೆ ಸೀಟ್ ಫೋರ್ಸಲ್ಲಿ ಮುಂದಕ್ಕೆ ಹೋಗ್ತಿದ್ದು ನಿಮಗೆ ನಿಂದಿರ್ಲಕ್ಕಾಗಲ್ಲ ಒಂದು ಜಾಗದಾಗ ಆ ಕಡೆ ಬೀಳ್ತೀವಿ ಈ ಕಡೆ ಬೀಳ್ತೀವಿ ಮುಂದಕ್ಕೆ ಎಂದಾಗ ಒಟ್ಟು ನಿಂದ ಕೂಡಲ್ಲ ನಿಮ್ಗೆ ಒಳಗೆ ಹೋಗ್ಲಕ್ಕ ಸೊ ಬರ್ರಿ ನಿಮ್ಗೆ ಡ್ಯಾಮ್ ತೋರಿಸ್ತೀವಿ ಮ್ಯಾಲಿಂದು ಡ್ಯಾಮ್ ನೋಡೋಟ್ರಿ ಜೀವಕ್ಕೆ ಜೊತೆ ನೀನಿರಲು ನಾನೀಗ ಸಂಚಾರಿ ನಾಚೆಗೆ ಹೊಸ ತಿರುವುದು ಇರುವಂತೆ ನನಗಾಗಿ ಹಸಿರಷ್ಟು ಪತ್ತೇನಿದೆ ಸಮಹೋಲಿಕೆ ಅದುವೇ ಮನಮೋಹಕ ತಂಪಾದ ತಂಗಾಳಿ ಸಾತಿಗೆ ಏಕಾಂತವೇ ಇನ್ನು ಬಲಸೋಜಿಗ ಮಳೆ ಹನಿ ಹಾಡು ಎಂದು ಹಾಡಿದೆ ಮುಗಿಲು ಅದರ ಉಲವಲ್ಲಿ ಕಳೆದೋದೆ ನಾ ಭಾವನೆ ನೂರು. ಸೊ ಫ್ರೆಂಡ್ಸ್ ಈಗ ಬಂದೆವು ಮನೆಗೆ ಆ್ಯಂಡ್ ಇಲ್ಲ ಮಟ ಮಮ್ಮಿ ಡಿಕೇಶನು ಸೊ ಬರ್ರಿ ಮಸ್ತ್ ಡಿಕೇಶನ್ ಕೊಡಮಂತ ಕೂಡದೆ ಅಲ್ಲೊಂದು ಸರಿ ಮೈ ತೊಗೊಂಡಿದ್ದೆವು ಆ್ಯಂಡ್ ಇನ್ನೊಂದು ಸರಿ ಮೈ ತೊಗೊಂಡು ಮತ್ತು ಬಿಸಿ ನೀರಲ್ಲಿ ಆ್ಯಂಡ್ ಬಿಸಿ ನೀರು ಮೈದು ತೊಗೊಂಡು ಫ್ರೆಶ್ ಆಗಿ ಸಿಗಿದ್ದೀನಿ ಅಂತ ನಿಮಗೆ ಅಲ್ಲಿವರೆಗೂ ಮಾಡ್ಕೊತೀರಿ 2 hours later. ಸೊ ಫ್ರೆಂಡ್ಸ್ ಬರ್ರಿ ಮಸ್ತ್ ಮೈದು ತೊಗೊಂಡ್ರೆ ಬತ್ತಿ ಹಚ್ಕೊಂಡು ರೆಡಿ ಆಗಿದೆ ಮಸ್ತ್ ಹ್ಯಾಂಗೆ ಕಾಣುತ್ತೆ ಖತರ್ನಾಕಿ ಬತ್ತಿ ಹಚ್ಕೊಂಡು ಸೊ ಬರ್ರಿ ಈಗ ನಡೆದ ಗುಡಿಗೆ ಸೋಮವಾರಲೇವ ಶ್ರಾವಣ ಸೋಮವಾರ ಸೊ ಅದ್ರ ಸಲುವಾಗಿ ನೈವೇದ್ಯ ಕೊಡ್ಲಕ್ಕಂತ ನಡೀದೆ ನೈವೇದ್ಯ ಸೊ ಬರ್ರಿ ಹೋಗಮ್ಮಂತ ಹೋಗಿ ಗುಡಿ ಹೋಗಿ ನೈವೇದ್ಯ ಅದು ಕೊಟ್ಟು ಬರೋಣ ಬರ್ ಹೋಗಮ್ಮ. ಸೊ ಫ್ರೆಂಡ್ಸ್ ಈಗ ಬಂದೆವು ಗುಡಿಗೆ ಆ್ಯಂಡ್ ಬರ್ ಹೋಗೋ ಒಳಗೆ ಹೋಗಿ ನೈವೇದ್ಯ ಅದು ಕೊಟ್ಟೆ ಹಂಗೆ ಸ್ವಲ್ಪ ದರ್ಶನ ತೊಗೊಂಡು ಶಿವಲಿಂಗೇಶ್ವರು ಹಣ್ಣು ಬಿ ತೊಗೋರಿ ಶ್ರಾವಣ ಸೋಮವಾರದ ಇವತ್ತು ಶಿವಲಿಂಗೇಶ್ವರ ದರ್ಶನ ತೊಗೊಂಡು ಬರಮ್ಮಂತ ಬರೋ ಮಸ್ತ್ ಹೋಗಿ ಬರತ್ತನ ಒಂದಿವ್ಸ ಕ್ಲಿಪ್ಸ್ ಆಗಿರ್ತೀನಿ ನೋಡಿರಿ ಅದನ್ನು ನೋಡಿ ದರ್ಶನದು ತೊಗೋರಿ ಸೊ ಹೋಗೋ ಒಳಗೆ.
ದರ್ಶನ ಆಯಿತು ಆ್ಯಂಡ್ ನೈವೇದ್ಯ ಭೀ ಕೊಟ್ಟೆವು ಆ್ಯಂಡ್ ಬರೀಗೆ ಹೋಗ ಮತ್ತು ಮನೆಗೆ ಕ್ಲಿಪ್ಸ್ ಮಸ್ತ್ ಹಾಕ್ಯದ ಆ್ಯಂಡ್ ನೋಡಿರ್ಬೇಕು ನೀವು ದರ್ಶನ ತೊಗೊಂಡಿರ್ಬೇಕು ಶಿವಲಿಂಗೇಶ್ವರದು. ಸೊ ಬರೀಗೆ ಹೋಗ ಮನೆಗೆ ಹೋಗಮ್ಮಿ. ಬಿಸಿಲು ಒಂದು ಹೆಚ್ಚಾಗ್ಯದ ಪೂರ ನೋಡತ್ತಿರ್ಬೋದು ನೀವು. ಸುಮ್ಮನೆ ನಿಂತರೆ ಹೈರಾಣಾಗಿಲ್ಲ ಏನಿಲ್ಲ. ಸುಮ್ಮ ಹಾಕವ ನೈವೇದ್ಯ ಕೊಟ್ಟು ಹೊರಗೆ ಬಂದು ಜರ ಒಂದಿಷ್ಟು ಕ್ಲಿಪ್ಸ್ ತೊಗೊಂಡ್ರೆ ಪೂರ ಮೈಗೆಲ್ಲ ನೀರು ಬಿಡತ್ತವ. ಸೊ ಬರ್ರಿ ಹೋಗಮ್ಮಿ. ಇಂದ್ರ ಬಾಡ್ ಬಿಸಿಲ್ರೆ ಹೆಚ್ಚಿಗದ ಪೂರ ಕಡಕ್ಕದ ಇವತ್ತು. ಹೋಗಮ್ಮ ಡೈರೆಕ್ಟ್ ನಿಮಗೆ ಮನ್ಯಾಗ ಸಿಗ್ತೀನಂತ. ಸೊ ನೋಡ್ಕೊತೀರಿ ಬರ್ರಿ ಹೋಗಮ್ಮಿ. ಸೊ ಫ್ರೆಂಡ್ಸ್ ಈಗ ಬಂದೆವು ಮನೆಗೆ ಆ್ಯಂಡ್ ಹಂಗೆ ಬರ್ತಾ ಅದು ನಿಮ್ಗೆ ಪ್ಯಾನ್ ಕಾರ್ಡ್ ಹಾಕೋದು ಅಂತ ಹೇಳಿದಲ್ಲ ಅವನು ಬಾಣ ಕುಂತಾಗ ಕುಂತಂತ ತಗೊಂಡು ಸೊ ಬರ್ರಿ ಹೋಗಮ್ಮ ಟಪ್ಪ ಅಂತ ಕೇಳ್ಕೊಂಬಂದೆ ಹೀಗೆ. ಆ್ಯಂಡ್ ಫೋಟೋ ಹೇಳ್ಯಾರ 2 ಫೋಟೋ ತೊಗೊಂಡು ಹೋಗಮ್ಮಿ. A few moments later. ಸೊ ಫ್ರೆಂಡ್ಸ್ ಈಗ ಶಿವಲಿಂಗೇಶ್ವರ ಕೊಟ್ಟು ಬಂದೇವಲ್ಲ ಆ್ಯಂಡ್ ಈಗ ಮತ್ತು ಬಸವಣ್ಣಗಂತ ನೆಗಡೆಗಡದ ನಾವು. ಸೊ ಬರ್ರಿ ಟಪ್ ಅಂತ ಬಸವಣ್ಣಗೊಂದು ಕೊಟ್ಟು ಬರೋಣ ನಾವಿದೆ. ಆ್ಯಂಡ್ ಬಸವಣ್ಣ ಕೊಟ್ಟು ಬಂದು ಹೋಗೋಣ ಪ್ಯಾನ್ ಕಾರ್ಡ್ ಮಾಡ್ಸೋದ ಅಂತ ಹೇಳಿದಾರೆ ನಿಮ್ಗೆ. ಬರೀ ಕೇಳ್ಕೊಂಬಂದು ತಿಳಿದಿತ್ತು. ಆ್ಯಂಡ್ 2 ಫೋಟೋ ತೊಗೊಂಬಂದನ ಉಳ್ಕೆಲ್ಲ ಅವಾಗೆ ಫೋಟೋ ಕಟ್ ವಾಟ್ಸಪ್ ಮಾಡಿದೆವು ಆಧಾರ್ ಕಾರ್ಡಿದು. ಅದಕ್ಕೆ ಫೋಟೋ 2 ಒರಿಜಿನಲ್ ಬೇಕಂದ್ರೆ ಅದಕ್ಕೆ ಮತ್ತು ಅವು 2 ತೊಗೊಂಬಂದೀನಿ. ಸೊ ಬರೀ ಹೋಗಮಂತ ಹೋಗಿ ಟಪ್ ಅಂತ ಬಸವಣ್ಣಗಿಟ್ಟು ನೈವೇದ್ಯ ಕೊಟ್ಟು ಹೋಗಿ ಟಪ್ ಅಂತ ಪ್ಯಾನ್ ಕಾರ್ಡ್ ಮಾಡ್ಸ್ಕೊಂಬರಮ್ಮಿ. ಹೋಗಮ್ಮಿ ಡೈರೆಕ್ಟ್ ನಿಮಗೆ ನೈವೇದ್ಯ ಕೊಟ್ಟು ಬಂದು ಸಿಗ್ತೀನಂತ. ಸೊ ಫ್ರೆಂಡ್ಸ್ ಈಗ ಬಂದೆವು ಬಸವಣ್ಣನ ಗುಡಿಗೆ. ಆ್ಯಂಡ್ ನಮ್ಮ ನಡು ಊರಾಗದ ಬಸವಣ್ಣನ ಗುಡಿ. ಆ್ಯಂಡ್ ಇಲ್ಲಿ ಅದರ ಬಸವೇಶ್ವರ ಮೂರ್ತಿ ಅದರ ಇದು ಸ್ಥಾಪನೆ ಮಾಡ್ರಮ್ಮ. ಇದು ಸ್ಥಾಪನೆ ಮಾಡಿ ಮತ್ತೆ ಅಂದ್ರೆ ಒಂದು 2 ವರ್ಷ ಆಗಿರಬೇಕು. ಆ್ಯಂಡ್ ಇದ್ರ ಬಾಜು ಇಲ್ಲ ಬಸವಣ್ಣ ಕುಂಡ್ರಿಸ್ಯಾರ. ಮೊದಲು ಇದ್ದಿಲ್ಲಿದು ಆ್ಯಂಡ್ ಈಗ ಕುಂಡ್ರಿಸ್ಯಾರಿ. ಒಂದು 4-5 ದಿನ ಆಯ್ತು ನಾವು ಕುಂಡ್ರಿಸಿ. ಸೊ ಬರ್ರಿ ನೈವೇದ್ಯ ಕೊಡಮ್ಮಿ. ಗೇಟ್ ಒಂದು ಹೊಸದು ಮಾಡ್ರೆ ತೆಗಿಲಕ್ಕೆ ಬರಲ್ದು. ಸೊ ಬರ್ರಿ ಟಪ್ ಅಂತ ಹೋಗೋದು ಬಸವಣ್ಣಗೆ ನೈವೇದ್ಯ ಕೊಡಮ್ಮಿ. ಆ್ಯಂಡ್ ನೈವೇದ್ಯ ಕೊಟ್ಟು ಹೋಗಮ್ಮಂತ ಹೋಗಿ ಪ್ಯಾನ್ ಕಾರ್ಡ್ ಒಂದು ಮಾಡ್ಸಮ್ಮಿ. ಸೊ ಬರ್ರಿ ಫ್ರೆಂಡ್ಸ್ ಹೋಗಮ್ಮಿ. ಬಸವೇಶ್ವರ ಭೀ ನೈವೇದ್ಯ ಕೊಡೋದಾಯ್ತು. ಆ್ಯಂಡ್ ಈಗ ಹೋಗೋದು ಮನೆಗೆ ಸಿಗ ಡೈರೆಕ್ಟ್. ಆ್ಯಂಡ್ ಮನೆಗೆ ಹೋಗಿ ಅವು ಫೋಟೋ ಅವೆಲ್ಲ 2 ಮನ್ಯಾಗ ಆ ಫೋಟೋ ತೊಗೊಂಡು ಬರೋಮಂತ ಬಂದು ಒಂದು ಹಾಕಿದೆವು ಅಂತಂದ್ರೆ ಮತ್ತು ಅದು ಬರ್ಲಿಕ್ಕೆ ಮತ್ತೆ 1 ವಾರ ಮ್ಯಾಲೆ ಬೇಕಂತ್ರಿ. ಸೊ ಅದು ಒಂದು ಬಂತಂದ್ರೆ ಮತ್ತೊಂದು ಸರಿ ಹೋಗ್ರೆ ಬಂದಾಗ ಅದು ಪಾಸ್ಬುಕ್ ಅದು ಮಾಡಿಸೋವ ಆ್ಯಂಡ್ ಅದು ಮಾಡಿಸ್ಲಾ ಬರ್ತದಂತ. ಸೊ ಬರ್ರಿ ಹೋಗೋಮ ಈಗ. 2 hours later. ಸೊ ಫ್ರೆಂಡ್ಸ್ ಈಗ ಹಾಕಿ ಬಂದ. ಆ್ಯಂಡ್ ಅದು ಆಧಾರ್ ಕಾರ್ಡ ಸ್ವಲ್ಪ ಅದು ಮಿಸ್ಟೇಕ್ ಆಗಿ ನಾನು. ಆ್ಯಂಡ್ ಆಧಾರ್ ಕಾರ್ಡ್ದಾಗ ನಾಗರಾಜ್ ಆನಂದ್ರ ಬೆಳಂಗಿ ಅಂತ. ಆ್ಯಂಡ್ ನಮ್ಮ ಮಾಸ್ ಕಾರ್ಡ್ದಾಗೆಲ್ಲ ನಾಗರಾಜ್ ಆನಂದ್ರ ಅಂತ ಇಟ್ಟೇ ಇದ್ದು. ಸೊ ಅದ್ರ ಸರಿಯಾಗಿ ಅದು ಇದು ಮಾಡ್ಕೋತ ಎತ್ತನ ಆಯಿತು. ಆ್ಯಂಡ್ ಈಗ ಹಾಕಿ ಬಂದೆವು. ಸೊ ನಾನು ಹೋಗೋ ಟೈಮಿಗೆ ಆರಾಮಿದ್ದಿಲ್ಲ ಅಂತ ಹೇಳಿದಾರೆ. ಅವಾಗ ಬಂದಾಗ ಈಗ ಕಮ್ ಕಾಸ್ಟ್ ಒಂದು ಮುಗಿದಿತ್ತು. ಆ್ಯಂಡ್ ಅದೊಂದು ಹಾಕಿದ. ಆ್ಯಂಡ್ ಅದು ಭೀ ತೊಗೊಂಬಂದು ಈಗ ಹೋಗಿ ಅದ್ರ ಜೆರಾಕ್ಸ. ಸೊ ಈಗ ಬಂದೆವು. ಆ್ಯಂಡ್ ಬಂದಿದ್ದಕ್ಕೆ ಕೆಲಸ ಆಯಿತು. ಸೊ ಸಿಗ್ತೀನಿ ನಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಬಟ್ಟೆ ಕಳಿಬೇಕನ. ಪೂರ ಬಿಸಿಲು ಹೆಚ್ಚಾಗ್ಯದ ಅವಾಗ ಹಾಕೊಂಡು ಕುದಿಲತ್ತದ ಮೈ. ಸೊ ಡ್ರೆಸ್ ಚೇಂಜ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಸಿಗ್ತೀನಿ ನಿಮ್ಗೆ. 2 hours later. ಸೊ ಫ್ರೆಂಡ್ಸ್ ಈಗ ನಡೆದ ಈಗ. ಆ್ಯಂಡ್ ಎತ್ತನ ಮಸ್ತ್ ಮುಕ್ಕೊಂಡಿದ್ದಾರೆ. ಸೊ ಮುಕ್ಕೊಂಡು ಈಗ ಹೇಳಿ ಸೊ ಮುಕ್ಕಾಯ್ದು ತೊಗೊಂಡು ಈಗ ಮಸ್ತ್ ರೆಡಿ ಆಗಿದೆ. ಆ್ಯಂಡ್ ಇಲ್ಲಿ ನಡೆದ ನಾನು ನಡೆದಿಲ್ಲ ರೀ. ಈಗ ಸ್ಟಾರ್ಟ್ ಆಗ್ತದ. ಮೇಡಮ್ ಗ್ಯಾಸ್ ಚಾಲು ಮಾಡ್ಲಕ್ಕ ಕಡೆ ತೋರ್ಲತ್ತ ನೋಡ್ರಿ. ಈಗ ಶಾಣೆ ಇದೆ. ಇದು ಆಕ್ಚುಲಿ ಚೆನ್ನಾಗಿರೋದು. ನಮ್ಮ ಮನ್ಯಾಗ ಗನ್ ಇರೋದು. ನಮ್ಮ ಮನೆಯ ಗನ್ ಹಂಗಾದ್ರೆ ಖತರ್ನಾಕ್ AK-47 ಪತ್ತಿ ಇಲ್ದಾರೆ ಪತ್ತಿ ಹರಂದು ಸೊ ಪತ್ತಿ ಒಂದು ಖಾಲಿ ಆಗಿದೆ. ಬರ್ತಕೊಂಬನ್ನಿ.
ಹೇಳ್ತೀನಿ ಮಾಡುತ್ತಾ ಕಲಿತಾ ಹಾಳು ಮಾಡ್ತಾರೆ ಅಂಥೇಳಿ. ಫಸ್ಟ್ ಗ್ಯಾಸ್ ಹಚ್ಚಿ ಸ್ವಲ್ಪ ಸಣ್ಣ ಇಟ್ಟು ಹಾಲು ಇಡ್ಬೇಕು ರೀ. ಹಾಲಿನಾಗ ಒಂದು ಸ್ವಲ್ಪ ಕತ್ತಿ ಹಾಕಬೇಕು. ಚಮಚ ಇಟ್ಕೊತಾರ ಹಾಕದಲ್ಲ ರೀ. ಆ್ಯಂಡ್ ಪತ್ತಿ ಆಗೋದು ಸಕ್ರೆ. ನೋಡ್ರಿ ಖತರ್ನಾಕ್ ಅವ ನಂಬಲ್ಲಿ ಚಮಚಗಳು. 1 2 2 ಮೇಲೆ 1 ಜರ. ಸೊ ಸಣ್ಣ ಕುದಿಲಕ್ಕೆ ಇಡ್ಬೇಕು ರೀ. ಬಂದಾಗ ಹಂಗದ. ಇದ್ರ ಒಳಗೆ 1 ಕಪ್ಪೆ ನೀರು ಹಾಕಬೇಕು. ಮಾಡ್ತೀವಿ ಕಚ್ಚ ಕರೀರಿ ನೀವು ಭೀ. ಅವಾಗ ಮನೆ ಹಿಂಗೆ ಮಾಡ್ಕೊತಿರ್ಬೇಕು ಯಾರಿದ್ದಾಗ. ನಾನು ಮಾಡ್ಕೊಂಡು ಕೊಡ್ಲಕ್ಕೆ ಬೇಕಿಲ್ಲ. ಸೊ ಕುದಿಸಿ ಹಿಂಗೆ ಮಾಡ್ಕೊತ ಇರ್ಬೇಕ್ರಿ ಅವಾಗ. ಸೂಪರ್ ಹೇಳ್ತಾನೆ ಕುದಿಸೋದ. ಚಾ ಆದ್ಮೇಲೆ ಸಿಗ್ತೀನಿ ನಿಮಗೆ. ಸೊ ಫ್ರೆಂಡ್ಸ್ ಬರ್ರಿ ಮಸ್ತ್ ಚಾ ಮಾಡಿದ. ಆ್ಯಂಡ್ ಮಸ್ತ್ ಕುಡ್ದೆವು ನಮ್ಮ ಮಮ್ಮಿ ಪಪ್ಪ. ಆ್ಯಂಡ್ ಈಗ ನಡೆದ ಹೊಲಕ್ಕೆ ಎದಕ್ರಿಪ್ಪ ಅಂತಂದ್ರೆ ಅಲ್ಲಿ ಹೇಳ್ತೀನಿ ಬರ್ರಿ ಹೋಗಮ್ಮ ಪಂಡಿಟಪ್ಪ ಅಂತ. ಹೋಗಿ ಡೈರೆಕ್ಟ್ ಸಿಗ್ತೀರಿ ನೀವು ಹೊಲದ ಬನ್ನಿ. ಬರಮ್ಮ ಹೊಲ ತೋರಿಸ್ತೀನಿ ಇವತ್ತು ನಮ್ದು ಹೆಂಗದ ಅಂತೇಳಿ. ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು, ನಿನ್ನ ಮನಸ್ಸಿಗಾಗಿ ಸೋತೆ. ನೂರಾರು ಮುಳ್ಳುಗಳ ನಡುವೆ ಹೂವಿದೆ, ನೂರಾರು ನೋವುಗಳ ನಡುವೆ ಹೂವಿದೆ, ನಿನಗಾಗಿ ಎದೆಯಲ್ಲಿ. ಸೊ ಫ್ರೆಂಡ್ಸ್ ಈಗ ಬಂದೆ ಹೊಲಕ್ಕೆ. ಆ್ಯಂಡ್ ಇಲ್ಲದ ತೋರಿಸ್ತೀನಿ ನಮ್ಮ ಹೊಲ. ಇದು ಒಂದು. ಆ್ಯಂಡ್ ಇಲ್ಲಿ ರೋಡ್ ಅದ. ರೋಡಿಲಿಂತ ಆ ಗಿಡ ಮೂಲೆದ ಅದ ಗಿಡ ಒಂದು ಅಲ್ಲಿ ಹಿಡ್ದು ಈ ಕಡೆ. ಆ್ಯಂಡ್ ಅದ್ರ ಮುಂದೆ ಇದು ಒಂದು. ಆ್ಯಂಡ್ ಈ ರೋಡಿನ ಈ ಸೈಡ್ ರೀ ಅಲ್ಲಿ ಹಿಡಿದು ಇಲ್ಲೊಂದು ಅಲ್ಲೊಂದು ರೋಡಿನ ಅದ್ರ ಹಚ್ಚಗಡೆ ಒಂದು. ಈಗ 4 ನಮೂನೆ. ಮತ್ತು ಇದ್ರ ಹಚ್ಚಗಡೆ ಒಂದು ಇನ್ನೊಂದು ಅದರ ಅಲ್ಲಿ 5. ಸೊ ಇದು ನಮ್ಮ ಹೊಲ ರೀ. ಈಗ ಸದ್ಯಕ್ಕೆ ಹೊಲ ಏನು ಹಾಕ್ಯಾರ ನಮಗೂ ಗೊತ್ತಿಲ್ಲ ರೀ. क्या गुंडा बनेगा रे तू? ಹೆಂಗೆ ಸೋಗೆ ಹಾಕ್ಯಾರೋ ಕುಸುಬೆ ಹಾಕ್ಯಾರೋ ತೊಗರಿ ಹಾಕ್ಯಾರೋ. ಯಾಕಂದ್ರೆ ನಾನು ನೋಡಿಲ್ಲ ಒಟ್ಟು ಹೊಲಕ್ಕೆ ಬರಲ್ಲ ರೀ ಜಾಸ್ತಿ. ಊರಿಗೆ ಬಂದು ಎಷ್ಟು ಜನ ಆಯ್ತು ಎಸಿನ ಬಾದ್ ಬಂದಿದ್ದ ಊರಿಗೆ. ಆ್ಯಂಡ್ ಮುಂಜಾನೆ ಪ್ಯಾನ್ ಕಾರ್ಡ್ದು ಮಾಡ್ಸೊಂಬಂದು ಅಂತ ಹೇಳ್ತಾರೆ ನಮಗೆ. ಮಾಡ್ಸೊಂಬಂದು ಸ್ವಲ್ಪ ಎಡಿಟಿಂಗ್ ಅದು ಮಾಡಿದ್ವಿ ವೀಡಿಯೋನದು. ಎಡಿಟ್ ಮಾಡ್ಕೊತ ಕುಂತಿದ್ದ. ಎಡಿಟ್ ಮಾಡ್ಕೊತ ಕುಂತದ ಭೀ ಹೇಳಂತ ಮಾಡಿಸ್ಬೇಕು. ಮಾಡಿ ಬೇಸರ ಉಂಟು. ಸೊ ಅದ್ರ ಸಲಕ್ಕೆ ಸ್ವಲ್ಪ ಮೊಬೈಲ್ ನೋಡ್ಕೋತ ಕುಂತ. ಅದ್ರೊಳಗೆ ನಾನು ಮೊಬೈಲ್ ಹಾಲತ್ತು ಏನಾಗಿದೆ ಅಂತಂದ್ರೆ ಸೇಮ್ BSNL ಅದ ರೀ ನಮ್ಮದು. ಆ ಸೇಮ್ ಈ ಕಡೆ ನಮ್ಮ ಊರಿಂದ ಇನ್ನೂ ಒಂದು 5-6 ಕಿಲೋಮೀಟ್ರ್ ಇನ್ನೂ ದೂರ ಇದ್ದೇವೆ ಅಂತ ತಿಳ್ಕೊರಿ. ಊರು ಸನಿ ಬಂದೆವು ಅಂತಂದ್ರೆ ಭೀ ಮುಗೀತು. ಖತಮ್. ನೆಟ್ವರ್ಕ್ ಹೋಗ್ಬಿಡ್ತಾರೆ ನಿಮ್ಗೆ ತೋರಿಸ್ತೀನಿ ತಡ್ರಿ. ಈ ಊರಿಗೆ ಬಂದಂದ್ರೆ ಹೋಗತನ ಒಟ್ಟು ಚಾಲು ಹೋಗಲ್ಲ ರೀ ನಮ್ಮ ಸಿಮ್. ಯಾವಾಗ ಹಚ್ಚಲಕ್ಕ ಸ್ವಿಚ್ ಅಪ್ ಅಂತ ಹೇಳ್ದ ನೋಡ್ರಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್. ಓಕೆ, ಇದು ಹೆಂಗೆ ಪುರಾನೇ ಸಿಮ್ ಇಲ್ಲಂದಪ್ಲಿನೇ ಕಾಣತ್ತದ. ಸೊ ನಾನು ಬಂದಿರೋದು ಇಟ್ಟದ ನನ್ನ ಸಿಮ್ಮ. ಒಟ್ಟು ನಾವು ಈ ಊರಿಗೆ ಹೋಗತ್ತನ ಒಟ್ಟು ಚಾಲು ಹೋಗಲ್ಲ ನಮ್ದು. ಯಾರ್ಯಾಕೆ ಫೋನ್ ಹಚ್ಚಲಕ್ಕವ್ರಿ ಸ್ವಿಚ್ ಅಪ್ ಅಂತ ಹೇಳೋದು. ಇದ್ರ ಕಾಲಾಗ ಅವಾಗ ಮಮ್ಮಿನೊಂದು ಫೋನ್ ಅದ ರೀ. ಅದು ಈ ಸಲ ರಿಚಾರ್ಜ್ ಇದ್ದಿಲ್ಲ. ಇವತ್ತು 4 ಸಲ ಶಾಣ್ ರಿಚಾರ್ಜ್. ಸೊ ಅದಕ್ಕೆ ಭೀ 1 GB ಹಾಕ್ಸಾನ. ಮಮ್ಮಿ ದಿನ ನೋಡಲ್ಲಕ್ಕೆ ಏನು ಕೆಲಸ ಮೇಲೆ ಇರ್ತಾವೆ ಸುಮ್ಮ ಹೋಗ ನೋಡ್ತಾನೆ ಅಂತೇಳಿ. ಆ್ಯಂಡ್ ಅದಕ್ಕೆ 1 GB ಹಾಕ್ಸಾನ. 1 GB ನಾ ಮುಂಜಾನೆ ನೋಡ್ಕೋತ ಕುಂತ್ರೆ ವಿಡಿಯೋ ಎಡಿಟಿಂಗ್ ಮಾಡೋದಾಗ ಹೋಯ್ತು 1 GB. ಸೊ ಅದ್ರ ಸಲಕ್ಕೆ ಕುಂತು ಅದಿಟ್ಟು ಜರ ನೋಡ್ದೆ. ಅದಿಟ್ಟು ಭೀ ಖಾಲಿ ಆಯ್ತು. ಕುಂತು ಭೀ ಬೇಸರ ಹೊಂಟದು. ಸೊ ಅದಕ್ಕೆ ಮಸ್ತ್ ಜರ ಹಾಡು ಹಚ್ಕೊಂಡು ಮುಕ್ಕೊಂಡಿದ್ದೆ. ಈಗ ಎದ್ದು
ಮಸ್ತ್ ಚಾಯ್ದು ಕೂಡ ಫ್ರೆಶ್ ಆಗಿ ಸ್ವಲ್ಪ ಈಗ ಬಂದೆ ಕುಂತು ಬೇಸರ ಹೊಂಟೈತಿ ರೀ ಮನೆಗೆ ಭೀ ಏಟಂತ ಕುಂಡ್ರಬೇಕು ರೀ ಕುಂತ ಮಕ್ಕೊಂಡು ಮೊಬೈಲ್ ನೋಡ್ದೆ ಅದ್ರಾಗ ನಂದು ಮೊಬೈಲ್ ಚಾಲು ಇತ್ತು ಅಂತಂದ್ರೆ ಎಂಟ ನೋಡ್ಕೊತ ಕುಂಡ್ರಾಕ್ರೆ ಬರ್ತೈತಿ ರೀ ಅದು ಒಂದು ನೆಟ್ವರ್ಕ್ ಹೋಗ್ಯದ ನಂದು ಊರಿಗೆ ಬಂದಾಗ ಮಾಟ್ಯದ ಅದ್ರದ್ದು ಅದಕ್ಕೆ ಸುಮ್ಮ ಹೊಲದ ಕಡೆ ಹೋಗಿ ಬರಮ್ಮ ಅಂತೇಳಿ ಈಗ ಬಂದು ಹೊಲದ ಕಡೆ ಬರೀ ಹಿಂಗೆ ಅಲ್ಲಿ ತನಕ ನಡ್ಕೊತ ಹೋಗಿ ಬರಮಿ ನಾವು ಊರಿಗೆ ಏಜ್ನಿಂದ ಬಂದಿದ್ದ ಅದ್ರೊಳಗೆ ಹೊಲಕ್ಕರೆ ಯಾವಾಗ ಲಾಸ್ಟ್ ಟೈಮ್ ಯಾವಾಗ ಬಂದೆ ಅನ್ನೋರನ್ನ ಹೊಲಕ್ಕೆ ನಾವು ಬಾಲ್ಯಗಳು ಒಂದು ಬಂದವು ನೋಡ್ರಿ ಅವಾಗ ಮೇನ್ ಕಿರಿಕಿರಿ ಉದ್ರದೇ ಅದ್ರಿ ಬಂದು ಪೂರ ಬೆಳೆ ಹಾಳು ಮಾಡ್ತಾವ್ರಿ ಅದ್ರದ್ದೇ ಒಂದು ಅಂಜಿಕೆ ಅದ ರೀ ಬಾಲ್ಯಗಳದ ಹಂದಿಗಳು ಬರ್ರಿ ನೋಡಮ್ ಹಿಂಗೆ ಹೊಡ್ಕೋತ ಅಲ್ಲಿಂತ ಹೋಗಿ ಬರಮಂತ ಹೋಗಿ ನೋಡ್ಕೊಂಡು ಬರಮಿ ಸೊ ಮಮ್ಮಿ ಅಂದ್ರು ಹೊಡ್ಕೋತ ಹೋಗಿ ಆ ಕಡೆ ಕುಂತ ಏನು ಮಾಡ್ತೀವಿ ಬೇಸರ ಬರ್ತದೆ ಅಂತೇಳಿ ಸೊ ಅದ್ರ ಸಲುವಾಗಿ ಬಂದು ಮತ್ತು ಆ್ಯಂಡ್ ಬಾಲ್ಯಗಳು ಅಲ್ಲಿ ಇಲ್ಲಿ ಒಂದೊಂದೊಂದೊಂದು ಕಾಣತ್ತವ್ರ ಕಡಿ ಪೂರ ಸಾಕು ಮಾಡ್ತಾವೆ ಪೂರ ಬೆಳೆ ಹಾಳು ಮಾಡಿಡ್ತಾವ್ರು ಬಂದು ತೊಗೊಂಡು ತಿಂಬೋದು ಮಾಡೋದು ಇವು ಏನೋ ಅಂತಾರೆ ನನಗೆ ತಿಳಿದ್ರಿ ಅಕಸ್ಮಾತ್ ನಿಮಗೆ ಯಾರಿಗಾರೆ ಗೊತ್ತಿತ್ತು ಏನದ ಅಂತೇಳಿ ಅಂತಂದ್ರೆ ಕಮೆಂಟ್ ಮಾಡಿರಿ ಒಳಗೆ ಕುಸುಬಿ ಇದ್ದಿರ್ಬೇಕು ರೀ ಅಲ್ಲ ಕುಸುಬಿ ಇಲ್ರಿ ಸೋಯಾ ಅದ ಸೋಯಾ ಆ್ಯಂಡ್ ಏನದಾರಪ್ಪ ಸುಮ್ಮ ಹೇಳಿ ಮತ್ತೆ ಯಾಕಂದ್ರೆ ಹೆಸರು ಖರಾಬ್ ಮಾಡಿ ನೀವೇ ಅಕಸ್ಮಾತ್ ಯಾರಿಗಾರ ಗೊತ್ತಿರ್ತಂದ್ರೆ ಕಮೆಂಟ್ ಮಾಡಿರಿ ನಂಗೆ ಒಟ್ಟು ಬೆಳೆ ಹೊಲಕ್ಕೆ ಬಂದಿದ್ದು ನಂಗೆ ಇಲ್ಲ ಅದ್ರ ಸಲಕ್ಕೆ ಏನು ಹಾಕ್ಯಾರ ಅಂತ ಗೊತ್ತಿಲ್ಲ ನಮ್ಮ ಮನೆಗೆ ಕೇಳಿದ್ವಿ ರೀ ಏನದ ಹೊಲ್ದಾಗ ಅಂತೇಳಿ ನಾ ಪಪ್ಪ ಮಮ್ಮಿ ಎಲ್ಲ ಪೂರ ನನ್ನ ಫ್ಯಾಮಿಲಿ ಇಲ್ಲಿ ಮನದಾಗ ಇರ್ತದೆ ಆ್ಯಂಡ್ ಇಲ್ಲಿ ಪೂರ ನೋಡ್ಕೊಂಬೋದು ಪಪ್ಪ ಮಮ್ಮಿ ಶಾಣ ಅಂದ್ರೆ ಪಪ್ಪ ಮಮ್ಮಿ ಇಲ್ಲಿರ್ತಾರೆ ಹಿಂಗೆ ಮಾತಾಡಕ್ಕೆ ಅಂದ್ರೆ ಕನ್ಫ್ಯೂಸ್ ಆಗ್ಲಕ್ಕೆ ಹೋಗ್ಬೇಡ್ರಿ ನಮ್ಮದು ಪಪ್ಪ ಮಮ್ಮಿ ನಾ ತಂಗಿ ತಮ್ಮ ಎಲ್ಲ ಹುಮ್ನಾಬಾದಾಗ ಇರ್ತೇವೆ ರೀ ಆ್ಯಂಡ್ ಇಲ್ಲಿ ನಮ್ಮ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ನಮ್ಮ ಅಣ್ಣ ಇರ್ತಾನೆ ಆ್ಯಂಡ್ ಇದೆಲ್ಲ ನೋಡ್ಕೊಂಬೋದು ಅವನೇ ನಮ್ಮ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ನಮ್ಮ ಅಣ್ಣ ಸೊ ನಿಮ್ಮ ನಮ್ಮ ಪಪ್ಪ ಮಮ್ಮಿ ಎಲ್ಲತ್ತೆ ಎಲ್ಲ ನಾನು ಹಾಗೆ ಕರಿತೀನಿ ಸೊ ನಮ್ಮ ಪಪ್ಪಾಗ ನಮ್ಮ ಮಮ್ಮಿಗೆ ಆಗಲಿ ನಮ್ಮ ಪಪ್ಪ ಮಮ್ಮಿನೇ ಅಂತೀವಿ ನಮ್ಮ ದೊಡ್ಡ ಪಪ್ಪ ದೊಡ್ಡ ಮಮ್ಮಿಗೆ ಆಗಲಿ ಪಪ್ಪ ಮಮ್ಮಿನೇ ಅಂತೀನಿ ದೊಡ್ಡ ಪಪ್ಪ ದೊಡ್ಡ ಮಮ್ಮಿ ಅಂತ ಒಟ್ಟು ಕರೆಯಲ್ಲ ಸೊ ಅವ್ರು ಯಾರು ಇವರೇ ಅಲ್ಲಿ ಇಬ್ಬರಿಗೆ ಪಪ್ಪ ಮಮ್ಮಿನೇ ಇದೆಲ್ಲ ಅವರೇ ಇಲ್ಲಿಂದ ಎಲ್ಲ ಅವರೇ ನೋಡ್ಕೋತಾರೆ ಸೊ ಸುಮ್ಮನೆ ಯಾವಾಗ ಹಿಂಗೆ ಬಂದಾಗ ಸುಮ್ಮ ಅವಾಗ ಶಾಣನ ಸಂಗಡ ಬರೋದು ಮಾಡೋದು ಬರೋದ್ರೆ ಯಾವಾಗ ಅವ್ನು ಬರ್ತೀನಿ ಅದು ಭೀ ಸುಮ್ಮ ಸೊ ಫ್ರೆಂಡ್ಸ್ ಬರ್ರಿ ಜರ ಒಳಗಿದು ಹೋಗಿ ಬರೋಮಂತ ಆ್ಯಂಡ್ ಒಳಗೆ ಹೋಗಿ ಆ ಕಡೆ ಅವ್ರ ಕೊಡಂಗಿಗಳು ನೀವು ಕೊಡಂಗಿ ಅಂತೀರಿ ಬಾಲ್ಯ ಅಂತೀರಿ ಏನಂತೀರಿ ನನಗೆ ಗೊತ್ತಿಲ್ಲ ಬಟ್ ನಾವರೇ ಬಾಲ್ಯ ಅಂತೀವಿ ನೋಡ್ರಿ ಮತ್ತು ಯಾರ ಕಡೆ ಏನಂತೀರಿ ನೋಡಿರಿ ಅಂತಾರೆ ಒಬ್ಬೊಬ್ರು ಒಂದೊಂದು ಅಂತಾರೆ ಅದಕ್ಕೆ ಒಬ್ಬರು ಬಾಲ್ಯ ಅಂತಾರೆ ಒಬ್ಬರು ಕೋತಿ ಅಂತಾರೆ ಒಬ್ಬರು ಕೊಡಂಗಿ ಅಂತಾರೆ ಅದಕ್ಕೆ ಹೆಸರು ಬಕ್ಕೊಳ್ಳೋರು ಒಂದೊಂದು ಊರ ಒಂದೊಂದು ನಮ್ಮನ್ನ ಆ್ಯಂಡ್ ಬರ್ರಿ ಹೋಗೋ ಒಳಗೆ ಆ ಕಡೆ ಒಂದು ದಿವಸ ಅಲ್ಲಿ ಯಾರೋ ಓಡಿಸ್ಲತ್ತಾರ ನೋಡೋಣ ಬರ್ರಿ ಆ ಕಡೆ ನಾವು ಹೋಗಿ ನೋಡೋಕೆ ನೋಡ್ಕೊಂಡು ಯಾಕೊಂದು ಜರ ಓಡಿಸಿ ಬರೋಮಂತ ಸೊ ಹೋಗಪ್ಲೇ ಭೀ ಅದನ್ನ ಅಲ್ಲ ಒಳಗೆ ನೆಲ ನೋಡೋಣ ಅದಕ್ಕಂತಂದ್ರೆ ನಿನ್ನ ಸ್ವಲ್ಪ ಸಣ್ಣ ಮಳೆ ಬಂದಿತ್ತು ಸೊ ಮೆತ್ತಗಾಗಿತ್ತು ಅಂತಂದ್ರೆ ಹೋಗಕ್ಕೆ ಬರಲ್ಲ ರೀ ಇದ್ದಿದ್ದಿಲ್ಲ ಅಂತಂದ್ರೆ ಹೋಗಿ ಬರೋಣ ನೋಡೋಣ ನೆಲರೇ ಒಣಗಿದಂಗೆ ಕಾಣುತ್ತೆ ರೀ ಇಲ್ಲದ ನೋಡ್ರಿ ಇವೇನವ ನೀವೇ ಹೇಳ್ರಿ ಹೂವು ಭೀ ಬಿಟ್ಟಾವ ನಡ್ಬರ್ಕ ಯಾರ್ಯಾರು ನೋಡ್ಲತ್ತೀರಿ ನಿಮಗೆ ಏನಾರು ಗೊತ್ತಿತ್ತಂದ್ರೆ ಕಮೆಂಟ್ ಮಾಡಿರಿ ಇದು ಏನು ಹಾಕಿದ್ದ ಅಂಥೇಳಿ ನನಗರ ಗೊತ್ತಿಲ್ಲ ರೀ ಏನದ ಅಂಥೇಳಿ ನಾನು ಕರೆ ಹೇಳ್ತೀನಿ ಯಾಕಂದ್ರೆ ಗೊತ್ತಿತ್ತು ಅಂತ ಹೇಳ್ತೀನಿ ಇದ್ದಿಲ್ಲ ಅಂತಂದ್ರೆ ಒಳಗೆ ಕೇಳ್ಕೊಲಿ ಒಬ್ಬರು ಒಳಗೆ ಹೋಗೋಣ ಎಷ್ಟು ದಿನ ಬಾದ ಇವತ್ತು ಹೊಂಟಿದಾರೆ ನಾ ಹೊಲ್ದಾಗ ಲಾಸ್ಟ್ ಟೈಮ್ ಯಾವಾಗ ಬಂದಿದ್ದ ನಾನು ಲಾಸ್ಟ್ ಟೈಮ್ ಯಾವಾಗೋ ಬಂದಿರ ನೆನಪಿಲ್ಲ ನನಗೆ ಊರಿಗೆ ಬರೋದಕ್ಕೆ ಕಮ್ಮಿ ಆಗ್ಯದ ನಾನು ಕಡೆ ಹೋಗಿಡೋದು ಕಾಲೇಜ್ ಅಷ್ಟು ಅಲ್ಲಿ ಹೋಗಿಡೋದು ಹೊಲಕರೆ ಏನು ಇಲ್ಲ ಪತ್ತ ಇಲ್ಲ ಬಂದು ಈಗ ಮತ್ತು 10 ತಾರೀಕು ಚಾಲು ಆಗ್ತಾವ್ರಿ ಕಾಲೇಜ್ ಅಂದ್ರೆ ಚಾಲು ಆಗಲ್ಲ
ಆತಾವ ಅಂತ ಅಂದಾರ ಪರ್ಗಳಿಗೆ ಕೇಳ್ದಾನ ಅಲ್ಲಿಂದು. ಸೊ 10 ತಾರೀಕು ಚಾಲು ಆತಾವ ಅಂದಾರ ಅಂತ ಅಲ್ಲತ್ತಿರು. ಸೊ ನೋಡ್ಬೇಕ್ರಿ ಚಾಲು ಆತಾವ ಇಲ್ಲೋ ಅದಾವ. ಈಗ 9 ತಾರೀಕು ರಕ್ಷಾಬಂಧನ ಅದಲ್ಲ, ಅದಕ್ಕೆ ತಂಗಿ ಒಬ್ಬಾಕಿ ಅಲ್ಲಿ ಹೇಳಾರ, ಅವ್ರಿಗೆ ಸುಟ್ಟಿ ಕೊಟ್ಟಿಲ್ಲ. ಆಕೆ ಕಾಲೇಜಾಗೆ ಹೇಳ, ಆಕೆ ಒಬ್ಬಾಕಿ ಬಾ 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 ಅಂತ ಹಚ್ಚಲತ್ತಾಳ ಅಲ್ಲಿ. ಈಗ ಹಚ್ಚದಾಗಮ್ಮ ಯಾವಾಗ ಬರ್ತೀನಿ ಅಂತ ಕೇಳತ್ತಾಳ ಈಕಿ. ಈಗ ಏನಾರ ಹೋಗಿಲ್ಲ ಅಂತಂದ್ರೆ ಮತ್ತು ಸಿಟ್ಟಿಗೆ ಬರ್ತಾವೆ. ಸೊ ಆ ಬಾಕಿನ ಬಲ್ಲ ಒಂದು ಹೋಗ್ಬೇಕು ಧಾರವಾಡ ಕಳರಾಗಿ ಕಾಲೇಜ್ಗೆ. ಆ್ಯಂಡ್ ಬರೀ ಇಲ್ಲಿ ಎಲ್ಲ ಕಾಣತ್ತೀವಿ, ಕಾಣಲ್ ಭೀ ಅದು ಯಾಕಂದ್ರೆ ಓಡಿಸೋರು ಅವ್ರ ಮುಂದಕ್ಕೆ ಗೊತ್ತಿಲ್ಲ. ಸೊ ಸಿಗ್ತೀನಿ ನಮಗೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ನೋಡ್ಕೋತೀರಿ. ಇಲ್ಲಿ ನೋಡ್ರಿ ಹ್ಯಾಂಗೆ ಕುಂತಾವ ಗಪ್ಸು ಕಳ್ಳರ್ ಅಪ್ಲೆ. ಇಲ್ಲಿ ನೋಡಕ್ಕೆ ನಿಂತು ನಂಗೆ ನೋಡತ್ತದು ಓಡಿಸೋರು ಓಡಲಾಗ್ಯಾವ. ಇಲ್ಲಿ ನೋಡ್ರಿ ಈಟ್ ಎದುರು ಬಂದು ನಿಂತಿದ್ದ ಖರೆ ಅಂಜಲ್ದಾಗ ಹ್ಯಾಂಗೆ ಚಂಡಿಗೆ ನಿಂತು ನೋಡತ್ತೆ ನೋಡ್ರಿ ಗಿಡದಾಗೆ. ಹ್ಯಾಂಡ್ ಇಲ್ಲೊಂದು ನೋಡ್ರಿ ಮಸ್ತ್ ಪೋಸ್ ಕೊಡ್ಲತ್ತದು. ವಿಡಿಯೋ ಮಾಡತ್ತಾರ. ಆ ಕಡೆಯಿಂದ ಓಡಿಸೋರು ಈ ಕಡೆ ನೋಡಿ ಹೊಂಟಾರ, ಈ ಕಡೆಯಿಂದ ಓಡಿಸ್ತಾರೆ ಆ ಕಡೆ ಓಡಾಡ್ತಾವ. ಇದು ಹೆಂಗೆ ನೋಡ್ತದೆ ನೋಡ್ರಿ. ಓಡಿಸೋರು ಓಡೋದು ಈಚೆ ಕಡೆ ಹೋದ್ರು, ಈ ಕಡೆಯಿಂದ ಆ ಕಡೆ ಓಡಿಸ್ತಾರೆ. ಆ ಕಡೆ ಭೀ ನಮ್ಮ ಹೊಲನೇ ಅದ. ಆ ಕಡೆ ಈಚೆ ಕಡೆ ಓಡಿಸ್ತಾರೆ, ಇಲ್ಲೇ ಬಂದ್ಕೊಂಡಿರ್ತಾವೆ. ಮತ್ತು ಆ ಕಡೆ ಈಚೆ ಕಡೆ ಬಂದು ಓಡಿಸಿವಿ ಅಂದ್ರೆ ಮತ್ತೆ ಇಲ್ಲಿ ಒಳಗೆ ಹೋಗ್ತಾರೆ. ಇದೊಂದು ಮಸ್ತ್ ಆಗಿದೆ. ಇವಕ್ಕೆ ನಡ್ಬಾರ್ಕ ನಾಲ್ ಅದಾರ. ಇದು ನಮ್ದು ಹೊಲ ನಡ್ಬಾರ್ಕ ಹ್ಯಾಂಗೆ ಕುಂತ ನೋಡ್ರಿ ಒಳಗೆ. ಏನ್ ಹಂಗ್ ನೋಡ್ತಾ ಇದ್ದೀರಾ? ಶಾಕ್ ಆಯ್ತಾ? ಆಗಲೇಬೇಕು, ಆಗಿರ್ಲೇಬೇಕು ಅಂತ ತಾನೇ ಈ ಜಾಗಕ್ಕೆ ಕರ್ಕೊಂಡು ಬಂದಿದ್ದು. ಏಕ್ ನಂಬರ್ ಕಳ್ಳೋರು ಇವ್ರು. ಅಂತ ಹುಡುಗರು ಸಿಗಲ್ರಿ ಅಲ್ಲಿ ಭೀ. ಗಪ್ಸೂಪ್ ಕುಂಡಿರ್ತಾವ್ರ ನಾವು ಹೋಗೋತನ. ಆ್ಯಂಡ್ ಇಲ್ಲಿಂದ ಏನು ಹೋದೇವ ಅಂತ ತಿಳ್ಕೊರಿ ಚಾಲೂ ಮಾಡ್ತಾವ್ರು ಮತ್ತೆ ಹೊಲ್ದಾಗ ಬಂದು. ಇದಕ್ಕೆ ನಮ್ಮಂಥವ್ರು ಯಾರೇ ಒಬ್ಬ ಬಂದ ಅಂತಂದ್ರೆ ನಡೆಯಲಿರ್ಬೇಕ್ರಿ. ಒಂದು 4-5 ಮಂದಿ ಬಡಿಗೆ ತೊಗೊಂಡು ಮಸ್ತ್ ಬಂದಿರಲ್ಲ ರೀ, ಒಂದು ಭೀ ಕಾಣಲ್ಲ ನೋಡ್ರಿ. ಈಗ ನಮ್ಮಂಥ ಒಬ್ಬ ಬಂದ ಅಂತಾರೆ ಜಮತ್ತಿಂದ ಹೆಣ ಹಾಕಿಡ್ತೇವ್ರು. ಅದ್ರೊಳಗೆ ನಾ ಎಂದಿಲ್ಲ ಬಂದೆ ಸುಮ್ಮನೆ ನೋಡ್ಲಕ್ಕಂತೇಳಿ ನನಗೆ ಸಿಕ್ಕೇವಿ. ಫೋನ್ ಹಚ್ಚಬೇಕು ಹೆಣಕ್ಕೆ ಅಂತಂದ್ರೆ ಅವ್ನು ಊರಿಗೆ ಹೋಗ್ಯಾನ. ಹಚ್ಚಮ್ಮ ಇದ್ದನ ಅಂತಂದ್ರೆ ಭೀ ಹಚ್ಚಲಕ್ಕೆ ನಂಬಲ್ಲಿ ಫೋನ್ ಇಲ್ಲ. ಯಾಕಂದ್ರೆ ಈಗ ನಾ ರೆಕಾರ್ಡಿಂಗ್ ಮಾಡತ್ತಿ ಅದ್ರೊಳಗೆ ಸಿಮ್ ಇಲ್ಲ, ಅದು ಖಾಲಿ ವೀಡಿಯೋಸ್ ಎಲ್ಲ ಇಟ್ಟಿದ್ದ. ಆ್ಯಂಡ್ ಇದು ನಾನು ಫೋನಾರೇ ನಿಮಗೆ ತೋರಿಸಿದೆ. ಹೀಗೆ ಅದರೊಳಗರೆ ನೆಟ್ವರ್ಕೆಲ್ಲ ಬಂದು ಹಿಡಿದು ಒಟ್ಟ ಓಡಿಸಿದ್ರೆ ಹ್ಯಾಂಗೆ ಈಗ ಹೈರಾಣದ. ಬರ್ರಿ ಹೋಗಮಿ. ಆಚೆ ಕಡೆ ಮಸ್ತ್ ಹ್ಯಾಂಗೆ ಕುಂತ ನೋಡ್ರಿ ಬೆಳ್ಯಾಗ ಆಟ ಮಾಡ್ಕೋತ ಮಸ್ತ್ ಊಟ ಮಾಡ್ಕೋತ ಎಲ್ಲ ಓಡೋದು ನೋಡ್ರಿ. ಈಗ ನಡೀತು ನೋಡ್ರಿ ಆ ಕಡೆ ಓಡ್ಕೋತ. ಆ್ಯಂಡ್ ಇಲ್ಲೊಂದು ಏನೊಂದು ಈ ಕಡೆ ಒಂದು ಮಸ್ತ್ ಹಂಗೆ ನೋಡೋದು ನೋಡ್ರಿ ಅದಕ್ಕೆ ಮುಂದೆ. ಅಲ್ಲಿ ನೋಡ್ರಿ ಮಸ್ತ್ ಪೋಸ್ ಕೊಡ್ಲತ್ತವ ನೋಡ್ರಿ ಕುಂತಿ ಈಗ. ಆ್ಯಂಡ್ ಅಲ್ಲೊಂದು ತುಂಬೋಗ್ಯಾರ ಪೂರ ಹೊಲ್ದಾಗ. ಅವ್ರದ್ದು ಬೆಳೆ ಪೂರ ಹೋಯ್ತಂತ ತಿಳ್ಕೊರಿ. ಈಗ ಏನ ಈ ಕಡೆ ಹಿಂಗೆ ತಿರುಗಿ ಬಂದಡಿಗೆ ಮತ್ತೆ ಎದ್ರೆ ಕುಂತ ನೋಡ್ರಿ. ಅಂಜಿಕೆ ಎಂಬುದೇ ಇಲ್ಲಿ ಇವಕ್ಕೆ. ಸೊ ಫ್ರೆಂಡ್ಸ್ ಏಟು ಓಡಿಸೋ ಟ್ರೈ ಮಾಡ್ದೆ, ಬಟ್ ಒಂದು ಭೀ ಆ ಜಾಗ ಬಿಟ್ಟು ಹೊಲಕ್ಕೆ ರೆಡಿ ಇಲ್ಲ. ಏನು ನಮ್ಮ ಅಪ್ಪನ ಆಸ್ತಿ ಇದೆ ಅಂದಂಗೆ ಕುಂತಾವ ಮಸ್ತ್ ಅವು. ಆ ಕಡೆ ನೋಡಿ ಶ್ರೀಕರ್ ಹೊಂಟವ್ರಿ, ಮತ್ತು ಈ ಕಡೆ ಬಂದ್ರೆ ಮತ್ತು ಆಫೀಸ್ ಆ ಕಡೆ ನಡ್ದಾವ. ಓಕೆ ನಂತರ ಒಬ್ಬ ಇದ್ರು ಸಾಕಲ್ರು 4 ಮಂದಿ ಬಂದು ಓಡಿಸ್ಲತ್ತರ ಹೋಗ್ತವ್ರು. ಒಬ್ಬರಿಗೆ ಏನು ಮಾಡ್ಲಾಗ ಬರಲ್ಲ. ಏಟು ಅನ್ಕಡ್ರಿ ಮತ್ತೆ ಹೊಟ್ಟೆದ ಅದು ಹೋಗಮಂತ. ಈಗ ಹೋಗಿ ನೋಡಮ್ಮ, ಪಪ್ಪ ಬಂದ್ರೆ ಆಮೇಲೆ ಪಪ್ಪನ ಬರ್ತೇವೆ ನೋಡಮ್ಮಂತ. ಹೋಗಮ್ಮೀಗ. ಅವ್ನ ದೋಸ್ತರ ರೀ ಏನು ಮಾಡತ್ತಾರ ಅದು. ಸೊ ಹೋಗಮ್ಮಿ.
ಸೀದಾ ಹೋಗಿ ಮನೆಗೆ ಸಿಗ್ತೀನಿ ಅಂತ ನಿಮ್ಗೆ ಡೈರೆಕ್ಟ್ ಹೋಗಿ 2 hours later.